ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಚಿಕನ್ ಬಿರಿಯಾನಿ. ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಏನೆಲ್ಲ ಸಾಮಾನು ಬೇಕು ನೋಡ್ಕೊಂಬರೋಣ. ಫಸ್ಟು ಚಿಕನೆಲ್ಲ ವಾಶ್ ಮಾಡ್ಕೊಳ್ಳೋಣ. ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ವಾಶ್ ಮಾಡಿ ನೀರೆಲ್ಲ ಚೆನ್ನಾಗಿ ಸೋಸಿಟ್ಕೊಳ್ಳಿ. ಅದಕ್ಕೆ ಅರಿಶಿನ ಪುಡಿ, ಒಂದು ಚಮಚ ಗರಂ ಮಸಾಲ, ಮೊಸರು ಹಾಕಿ 2 ಸ್ಪೂನು ಗರಂ ಮಸಾಲ, ಉಪ್ಪು ಹಾಕಿ ಪುಡಿ ಉಪ್ಪು 1 ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಿ. ಚೆನ್ನಾಗಿ ಅದೆಲ್ಲ ಮೊಸರು ಮಸಾಲ ಎಲ್ಲ ಹೀರ್ಕೊಂಡಿರುತ್ತೆ ಚೆನ್ನಾಗಿ. ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಬೆಣ್ಣೆ ಹಾಕೊಳ್ಳೋದು ಸ್ವಲ್ಪ, 2 ಸ್ಪೂನು ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಎಲ್ಲ ಮೆಲ್ಟಾಗಲಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, 1-2-3 ಸ್ಪೂನ್ ಎಣ್ಣೆ. ಬೆಣ್ಣೆ ಹಾಕಿದ್ವಲ್ಲ, ಎಣ್ಣೆ ಏನು ಜಾಸ್ತಿ ಬೇಡ. 1 kg ಚಿಕನ್ಗೆ ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕಷ್ಟು ಚಕ್ಕೆ, ಪಲಾವ್ಗೆ ಏನೇನು ಐಟಮ್ ತೊಗೋತೀವಿ ಅದನ್ನೆಲ್ಲ ಹಾಕಿ, ಲವಂಗ, ಮೆಣಸು, ಏಲಕ್ಕಿ, ಪಲಾವ್ ಎಲೆ ಹಾಕ್ತಿದ್ದೀನಿ. ಸೋಂಪು ಹಾಕ್ತಾಯಿದ್ದೀನಿ, ಕಸೂರಿ ಮೆಂತಿ, ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗಲಿ. ಮಿಕ್ಸ್ ಆದಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕೋಣ. 3 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ 1 kg ಚಿಕನ್ಗೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ, ಬ್ರೌನ್ ಕಲರ್ ಬರೋವರೆಗೆ. ಮುಚ್ಚಳ ಸ್ವಲ್ಪ ಕ್ಲೋಸ್ ಮಾಡಿ 2 ನಿಮಿಷ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಒಂದು 2-3 ಸ್ಪೂನ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿ, ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ. ಒಂದು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅಲ್ಲೂ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ, ಇದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಉದ್ದುದಕ್ಕೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ರುಬ್ಬಿದ್ರೆ ಜಾಸ್ತಿ ಪೇಸ್ಟ್ ಆಗಿಬಿಡುತ್ತೆ ಅಂತ ಹಂಗೆ ಹಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಮುಚ್ಚಳ ಮುಚ್ಚಿ 1-2 ನಿಮಿಷ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆಗಲಿ. ಚೆನ್ನಾಗಿ ಮೆಲ್ಟ್ ಆಗಿದೆ.
ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡೀರಿ. ಟೊಮೆಟೊನೂ ಹಾಕಿದ್ದೀನಿ, ಮೊಸರು ಹಾಕಿದ್ದೀನಿ. ನೋಡಿಕೊಂಡು ಟೊಮೆಟೊ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಬರುತ್ತೆ ಜಾಸ್ತಿ ಆಮೇಲೆ. ಹಾಗಾಗಿದೆ. ಸ್ವಲ್ಪ 1 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ, ನಾವು ಮನೆಯಲ್ಲೇ ಮಾಡಿರೋದು. ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಇಲ್ಲ, ಹಂಗಾಗಿ ನಾನು ಫಸ್ಟ್ 1 ಸ್ಪೂನ್ ಹಾಕಿದ್ದೆ, ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 kg ಚಿಕನ್ಗೆ 1 kg ಅಕ್ಕಿ ಹಾಕ್ತೀನಿ. ಈಗ ತೆಂಗಿನಕಾಯಿ ಹಾಲು ರುಬ್ಕೊಂಡು ಇಟ್ಕೊಂಡಿದ್ದೆ, ಸೋಸ್ಕೊಂಡು. ತೆಂಗಿನಕಾಯಿ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಿರಿಯಾನಿ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಅಕ್ಕಿ ತೊಳೆದ್ಬಿಟ್ಟು 3 ಸರಿ ಅಕ್ಕಿ ಚೆನ್ನಾಗಿ ತೊಳ್ಕೊಳ್ಳಿ. ನೀರೆಲ್ಲ ಸಣ್ಣ ಸೋತಿಸ್ಕೊಂಡು ಅಕ್ಕಿ ಹಾಕ್ತಾಯಿದ್ದೀನಿ. ಒಂದು kg ರೈಸ್ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ತೊಗೋಬೋದು. ಚಿಕನ್ಗೆ ಎಷ್ಟೇ ಇರುತ್ತೆ ಎಷ್ಟು ನೋಡಿಕೊಂಡು. ಜಾಸ್ತಿ ಮಾಡ್ತೀನಿ ಅಂದರೆ ಜಾಸ್ತಿ ತೊಗೊಳ್ಳಿ, ಕಮ್ಮಿ ಮಾಡ್ತೀನಿ ಅಂದರೆ ಕಮ್ಮಿ ತೊಗೊಳ್ಳಿ. ಎಲ್ಲ ಮಿಕ್ಸ್ ಆಗಿದೆ. ನೀರು ಹಾಕ್ತಾಯಿದ್ದೀನಿ. ಒಂದು 6 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಕಾಯಲ್ಲೂ ಮೊದಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಚಿಕನ್ ಫಸ್ಟೇ ಬೆಂದಿರುತ್ತೆ, ಚಿಕನ್ಗೆ ನೀರು ಬೇಕಾಗಿಲ್ಲ. ಅಕ್ಕಿಗೆ ಒಂದು 3 ಲೋಟ ಹಾಕಿದ್ದೀನಿ ಅಂದಾಜಿಗೆ. 1 kg ಅಕ್ಕಿ 6 ಕಪ್ ನೀರು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಮೊದಲೇ ಸ್ವಲ್ಪ ಹಾಕಿದ್ದೆ ಮಿಕ್ಸಿಂಗ್ಗೆ, ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಮೊದಲು ಸ್ವಲ್ಪ ಹಾಕಿದ್ದೀನಿ, ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಆವಾಗ ಮಿಕ್ಸ್ ಮಾಡೋಕ್ಕೆ ಪುಡಿ ಉಪ್ಪು ಹಾಕಿದ್ದೆ, ಈಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಕ್ಲೋಸ್ ಮಾಡಿ. ಎರಡು ವಿಷಲ್ ಮಾಡಿ. ಬಿರಿಯಾನಿ ತುಂಬ ಚೆನ್ನಾಗಿ ಉದ್ರಾಗಿ ಬಂದಿದೆ, ತುಂಬ ಘಮ ಘಮ ಅಂತ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಬಿರಿಯಾನಿ, ತುಂಬ ಚೆನ್ನಾಗಿ ತುಂಬ ಟೇಸ್ಟ್ ಬರುತ್ತೆ. ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನಿಮ್ಮ ಮನೇಲಿ ಮಾಡಿಕೊಡಿ, ತಿನ್ಕೊಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್. ಜೊತೆಗೆ ಕಬಾಬು ಮಾಡಿದ್ದೆ, ಹಾಕಿದ್ದೀನಿ.
ಬಾಯ್ ಫ್ರೆಂಡ್ಸ್.